ಅದೇ ಈಗ ನಾನು ಅದನ್ನೇ ಕೇಳ್ತಾ ಇದ್ದೇನೆ ನಿಮಗೆ. ಮುಂಚೆ ಎಲ್ಲ ಹೇಗಂದ್ರೆ ಯುದ್ಧ ಅಂದರೆ ಇವತ್ತು ಕೂಡ ಕೆಲವೊಂದಿಷ್ಟು ಕಡೆ ನೋಡ್ತೀವಿ. ಪ್ರಮುಖವಾಗಿ ಅಲ್ಲಿ 3 ಚಾಲೆಂಜಸ್ ಇರ್ತವೆ. ಒಂದು ವೇಸ್ಟೇಜ್ ಆಫ್ ಎಮ್ಯುನೇಷನ್ಸ್ ಇರ್ಬೋದು, ಸೆಕೆಂಡು ಕೊಲೆಟ್ರಲ್ ಡ್ಯಾಮೇಜು, ಇನ್ನೊಂದು ಅದು ಎನಿಮಿಗೆ ಬಂದಾಗ, ಇನ್ನೊಂದು ನಮ್ಮ ಕಡೆ ಬಂದಾಗ ನಮ್ಮ ಪರ್ಸನ್ಸ್ ಲೈಫ್ ಲಾಸ್ಟ್. ನಮ್ಮ ಪರ್ಸನ್ಸ್ ಲೈಫ್ ಲಾಸ್ಟ್ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಇಂಥ ಚಾಲೆಂಜಿಂಗ್ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಡ್ರೋನು, ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಕಾಸ್ಟೇ ಆಗಿದೆ. ನಾವೀಗ ನೀವು ಹೇಳಿದ ಹಾಗೆ ಫೈಟರ್ ಏರ್ಕ್ರಾಫ್ಟನ್ನು ಕಳಿಸ್ತಾ ಇದ್ದಾರೆ, ಏನಾದರೂ ಅದನ್ನು ಶೂಟ್ಔಟ್ ಅಂದರೆ ಶೂಟ್ ಡೌನ್ ಮಾಡಿದರೆ ಅದಕ್ಕಾಗುವಂಥ ಕಾಸ್ಟ್ ಇಂಪ್ಯಾಕ್ಟೇ ಬೇರೆ ಇರುತ್ತೆ, ಅಥವಾ ನಮ್ಮ ಈ ಲೈಟ್ರಿಂಗ್ ಅಮ್ಯುನಿಷನ್ಸ್ದು ಕಾಸ್ಟ್ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಹೀಗಾಗಿ ಬದಲಾಗ್ತಿರುವಂಥ ಈ ಯುದ್ಧದ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರ್ಸಿವ್ನೆಸ್ ಎಷ್ಟು ಮುಖ್ಯ ಆಗುತ್ತೆ ಅಂತ. ನೀವು ಒಂದು ಮಾತು ಹೇಳಿದ್ದು ಭಾಳ ಮುಖ್ಯ. ಅದೇನು ಅಂದರೆ ಕೊಲ್ಯಾಟ್ರಲ್ ಡ್ಯಾಮೇಜ್. ಇದರಲ್ಲಿ ಇದೆಲ್ಲ ಏನು ಪಿನ್ ಪಾಯಿಂಟ್ ಅಕ್ಯುರಸಿ. ಇದು ಈಗ ಕೆಲವು ವೆಪನ್ಗಳು ಯಾವ ಥರ ಇರುತ್ತೆ ಅಂದರೆ ಅದು ಏರಿಯಾ ವೆಪನ್ಸ್ ಅಂತ ಇರುತ್ತೆ. ಅದು ಹೋಗ್ಬಿಟ್ಟು ಒಂದು ಫೀಲ್ಡ್ ಇದ್ದರೆ ಪೂರ್ತಿ ಏರಿಯಾಸ್ ನಾಶ ಮಾಡಿಬಿಡೋದು. ಹುಲ್ಲು ಬೆಳೆದಿರೋ ಹುಲ್ಲನ್ನು ಕಿತ್ತಾಕ್ಬಿಡೋದು, ಅದು ಗೊತ್ತಾಗಿದೆ, ಬೆಂಕಿ ಹಾಕ್ಬಿಡೋದು. ಅದರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ಇದು ಯಾರಿಗೆ ಮಾಡಬೇಕು ಅಂದರೆ ಯಾರು ತಪ್ಪಿತಸ್ಥರು ಇರ್ತಾರೋ ಜಾಗ, ಅವ್ರಗಳದ್ದು ಸಾಮಗ್ರಿಗಳು ಯಾವುದಿರುತ್ತೋ ಆ ಜಾಗ, ಅವ್ರುಗಳ ಆರ್ಮ್ಸ್ ಅಮ್ಯುನಿಷನ್ ಏನಾದರೂ ಮಾಡ್ತಿದ್ರೆ ಅದನ್ನು ಮಾಡೋ ಜಾಗ, ಅವ್ರು ಪ್ರಿಪೇರ್ ಮಾಡ್ತಾಯಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರೆ ಆ ಜಾಗ, ಅದನ್ನು ಹುಡುಕಿ ಆ ಜಾಗದ ಮೇಲೆ ಮಾತ್ರ ಮಾಡಿಬಿಟ್ಟು, ನೀವು ಹೇಳಿದ್ರಲ್ಲ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ, ಸುತ್ತಮುತ್ತಲಿರೋರಿಗೆ ಕೆಲವು ಅಮಾಯಕರು ಇರೋ ಸಾಧ್ಯತೆ, ಅಮಾಯಕರು ಇರ್ತಾರೆ. ಆ ಸುತ್ತಮುತ್ತಲಿನ ಜನಗಳಲ್ಲೂ ಸಹ ಈ ವಿಚಾರಗಳ ಕೆಲಸ ಯಾರು ಮಾಡ್ತಿದ್ದಾರೋ, ಇವಾಗ ನಮ್ಮದು ಹೇಳ್ತಾ ಇದ್ದಾರೆ ಅಲ್ಲಿ 9 ಜಾಗ ಮೊದಲನೇ ರಾತ್ರಿ ಅದನ್ನು ನಾಶಪಡಿಸಿದ್ರು ಅಂತ. ಆ 9 ಜನ ಮಾಡಿರೋದು ಅದು ಯಾವ ಜಾಗ ಅದು? ಲಷ್ಕರ್ ಎ ತೋಬಾ ಅಂತ ಯಾರೋ ಈ ಟೆರರಿಸ್ಟ್ ಆರ್ಗನೈಸೇಷನ್ ಇತ್ತಲ್ಲ, ಅದು ತಪ್ಪು ಕೆಲಸ ಮಾಡಿದವರು, ಅವ್ರಿಗೆಲ್ಲ ಟ್ರೈನ್ ಮಾಡಿದೆ ಈ ಜಾಗಗಳಲ್ಲಿ. ಆ ಜಾಗಗಳನ್ನು ನಾಶಪಡಿಸಿದ್ದಾರೆ. ಅವ್ರನ್ನ ಮಾತ್ರ ನಾಶಪಡಿಸ್ಬೇಕು. ನಮಗೆ ಬೇರೆ ನಾಗರಿಕರು ಪಾಕಿಸ್ತಾನದಲ್ಲಿ ಅವ್ರ ಮೇಲೆ ಯಾವುದೂ ನಮಗೆ ದ್ವೇಷ ಇಲ್ಲ. ಭವಲ್ಪುರ ಅನ್ನುವಂಥದ್ದು ಪಾಕಿಸ್ತಾನದ ಒನ್ ಆಫ್ ದಿ ಮುಖ್ಯ ಶಹರ. ಅದು ಆ ಶಹರದಲ್ಲಿ ಇರ್ತಕ್ಕಂಥದ್ದೇ ಈ ಲಷ್ಕರ್ ಎ ತೈಬಾದ್ ಅವ್ರದ್ದು, ಲಷ್ಕರ್ ಎ ತೈಬಾ ಮಸೂದ್ ಅಜರ್ದು ಸಂಬಂಧಪಟ್ಟಿದ್ದಿರುವಂಥದ್ದು ಲಷ್ಕರ್ ಎ ತೈಬಾದ್ ನಾವು ಇಲ್ಲಿ ಮೊರಡ್ಕೆಯಲ್ಲೂ ಕೂಡ ನೋಡ್ತಾ ಇದ್ವಿ. ಅಂದರೆ ಅವರನ್ನು ಟಾರ್ಗೆಟ್ ಮಾಡೋದು ಮುಖ್ಯ ಆಗುತ್ತೆ ಹೊರತು ಅಕ್ಕಪಕ್ಕ ಇರುವಂಥ ನಾಗರಿಕರನ್ನಲ್ಲ. ನೀವು ಅದರದ್ದು ಫೋಟೋಗಳು ನೋಡಿದ್ದೀರಾ, ನೀವು ತೋರಿಸಿದ್ದಾರೆ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸು ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದರಲ್ಲಿ. ಅದರಲ್ಲೂ ತೋರಿಸಿದ್ರು ಮೊನಾರ್ಕೆ ಅಂತ ಹೇಳಿದ್ರಿ. ಅಲ್ಲಿ ಒಂದು ಡೂಮ್ ಥರ ಮಾಡಿದ್ದವರು ಮಸೀದಿ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಮಾಡ್ತಾ ಇದ್ದದ್ದು ಬೇರೆ ಕೆಲಸ. ಅದರಲ್ಲಿ ಮಾಡ್ತಾ ಇದ್ದದ್ದನ್ನು ಪೂರ್ತಿ ನಾಶ ಮಾಡಿಬಿಟ್ಟಿದ್ದಾರೆ. ಅದು ಯಾವ ನಾಶ ಮಾಡಿದ್ದು, ಗ್ರೌಂಡ್ನಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲು ಇರೋದು ಜಾಗಗಳು ಇರೋದು ಅದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಅದನ್ನು ಮತ್ತೆ ಅವ್ರು ಬಿಲ್ಡಪ್ ಮಾಡ್ತಾರೆ, ಮತ್ತು ಬಿಲ್ಡಪ್ ಮಾಡೋಕ್ಕೆ ಇನ್ನೂ ಟೈಮ್ ಆಗುತ್ತೆ. ಮಾಡಿದ ಮೇಲೆ ನಮಗೆ ಆ ಒಂದು ಅವಕಾಶ ಇದ್ದೇ ಇರುತ್ತೆ ಯಾವಾಗ ಬೇಕಾದರೂ. ಇನ್ನೊಂದು ಸರ್ತಿ ಏನಾದರೂ ತರಲೆ ತಾಪತ್ರಯಗಳು ಮಾಡಿದರೆ ಇನ್ನೊಂದು ಸರ್ತಿ ನೀನು ಬಾಲನ್ ಕಟ್ ಮಾಡ್ತೀನಪ್ಪ ಅಂತ ಹೇಳ್ಬೋದು ಅವ್ರಿಗೆ, ಗೊತ್ತಾಯ್ತೆ. ಆ ಒಂದು ಮಾಡ್ತಾರಪ್ಪ ಅನ್ನೋದು ಭಯ ಬೇರೆ ಬಂದಿರುತ್ತೆ ಅವ್ರಿಗೆ. ಸೊ ಅದರಿಂದ ಇದು ಎರಡನೇದು. ಇದರಲ್ಲಿ ಇನ್ನು ಇಂಪಾರ್ಟೆಂಟ್ ಈ ಎಕ್ವಿಪ್ಮೆಂಟ್ನಲ್ಲಿ ಇರೋದೇನು ಅಂದರೆ, ಇವಾಗ ಯಾವುದೇ ಏರ್ಕ್ರಾಫ್ಟ್ ಆಗಲಿ, ವೆದರ್ ಫೈಟರ್ ಏರ್ಕ್ರಾಫ್ಟೇ ಆಗಲಿ, ಬಾಂಬರ್ಗಳೇ ಆಗಲಿ, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟೇ ಆಗಲಿ, ಹೆಲಿಕಾಪ್ಟರ್ಗಳೇ ಆಗಲಿ, ಅದಕ್ಕೆ ಎದುರಾಳಿಗಳು ಯಾವಾಗಲೂ ಏರ್ ಡಿಫೆನ್ಸ್ ಅಂತ ಇಟ್ಟಿರ್ತಾರೆ. ನಾವು ಮಾಡ್ತೀವಿ, ನಮ್ಮ ಆಲ್ಫಾದಲ್ಲೇ ಮಾಡ್ತೀವಿ ಏರ್ ಡಿಫೆನ್ಸ್. ಒಂದು ಭಾರಿ ರಡಾರ್ ಇದೆ ಇಲ್ಲಿ, ನಮ್ಮ ಸ್ನೇಹಿತರುಗಳು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಅದು ಗೊತ್ತಾಯ್ತೆ. ಅದನ್ನು ನಾವು ಕಳಿಸಿದ್ದೀವಿ, ಒಂದು 66 ಕಳಿಸಿದ್ದೀವಿ ನಾವು ಆಲ್ರೆಡಿ. ಅದನ್ನು ಉಪಯೋಗಿಸಿರ್ತಾರೆ. ಅದೆಲ್ಲ ಏನು ಅಂದರೆ ಪ್ರೊಟೆಕ್ಷನ್ ಕೊಡುತ್ತದು. ಅದರ ಮೂಲಕ ಇದು ಹೇಗೆ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಎಕ್ವಿಪ್ಮೆಂಟ್ ಅದು ಸಾಧ್ಯ ಇದೆ. ನಂದು ಅದೇ ಪ್ರಶ್ನೆ ಇತ್ತು ನಿಮಗೀಗ. ಯಾಕಂದರೆ ನಮಗೆ ಈಗ ಪಾಕಿಸ್ತಾನದಿಂದ ಇಲ್ಲಿ ಅವರು ಕೂಡ ನಮ್ಮ ಮೇಲೆ ಕನಿಷ್ಠ ಪಕ್ಷ 500ರಿಂದ 800 ಡ್ರೋನ್ಸ್ಗಳನ್ನ ಹಾರಿಸಿದ್ದಾರೆ, ಮಿಸೈಲ್ಸ್ಗಳನ್ನ ಹಾರಿಸಿದ್ದಾರೆ. ನಮ್ಮ ಆ್ಯಂಟಿ ಡಿಫೆನ್ಸ್ ಸಿಸ್ಟಮ್ಸ್ಗಳ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇರ್ಬೋದು, ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಏನಿದೆ ಇಲ್ಲಿ ನಾವು ಓನ್ ಡಿಸೈನ್ ಮಾಡಿರುವಂಥದ್ದು. ಅದರಲ್ಲಿ ಬಹುತೇಕರು ಎಲ್ಲರೂ S-400 ಅಂದ್ಕೊಳ್ತಿದ್ದಾರೆ, ಬಟ್ S-400ಗೆ ಅದು ಅಷ್ಟೇ ಕಾಸ್ಟ್ ಎಫೆಕ್ಟಿವ್ನೆಸ್ ಇರುತ್ತೆ. ಹೀಗಾಗಿ ನಾವು ಈ ಚಿಕ್ಕ ಪುಟ್ಟ ಡ್ರೋನ್ಗಳಿಗೆ S-400 ಬಳಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಂದಕ್ಕೂ ನಮ್ಮ ಬಳಿಯಲ್ಲಿದೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಅಷ್ಟು ಗೊತ್ತಾಗಲಿಲ್ವಾ ಅಂತ, ಅಷ್ಟು ಈಸಿಯಾಗಿ ಅವರ ನಗರಗಳಿಗೆ ನಮ್ಮ ಡ್ರೋನ್ಗಳು ಹೋಗ್ತಾ ಇದ್ದಾವೆ. ಅದು ಹಗಲೂ ಹೋಗಿದ್ದಾವೆ, ರಾತ್ರಿನೂ ಹೋಗಿದ್ದಾವೆ. ಅದನ್ನು ಯಾಕೆ ಅವ್ರು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ಹೇಗೆ ನಾವು ಅವ್ರನ್ನ ಅಲ್ಲಿ ಓವರ್ಕಮ್ ಮಾಡೋದಕ್ಕಾಗುತ್ತೆ ಅಂತ. ಈಗ ನಾನೊಂದು ಕ್ವಶನ್ ಕೇಳ್ತೀನಿ. ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತೋ? ಇಷ್ಟೊಂದೆಲ್ಲ ಡ್ಯಾಮೇಜ್ ಮಾಡುವಂಥ ಎಕ್ವಿಪ್ಮೆಂಟ್ ಇದೆಯಲ್ಲ, ತಮಗೆ ಗೊತ್ತಿತ್ತು ಆ್ಯಸ್ ಎನ್ ಇಂಡಿವಿಜುವಲ್? ನೀವು ಇಲ್ಲೇ ಇದ್ದೀರಾ, ಬೆಂಗಳೂರಿನಲ್ಲೇ ಇದ್ದೀರಾ. ಯಾಕೆಂದರೆ ನಾವೂ ಸಹ ಒಂದು ರೀತಿಯ ಸೆಕ್ಯೂರಿಟಿ ಮೈಂಡೆಡ್ ಪೀಪಲ್. ನಮ್ಮ ಜನಗಳು, ನಮ್ಮ ಕಾರ್ಮಿಕರು ಎಲ್ಲರೂ ಒಂದು ಸೆಕ್ಯೂರಿಟಿ ಚೆಕ್ ಮಾಡಿದ್ದಾರೆ, ಅದನ್ನು ಫಾಲೋ ಮಾಡ್ತಾರೆ. ಇಲ್ಲಿ ಏನು ಮಾಡ್ತೀವಿ ಯಾರು ಅಂತ ಯಾರಿಗೂ ಹೇಳಲ್ಲ. ಅವರ ಹೆಂಡತಿಗೆ ಮಕ್ಕಳಿಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಒಂದೊಂದು ಸತಿ ಹೇಳ್ತಿರ್ಬೋದು, ನಾನು ಮಾಡ್ತಿದ್ದೀನಿ ಕಣೋ ಒಳ್ಳೆ ಕೆಲಸಗಳು ಅಂತ,
ಗೊತ್ತಾಯ್ತು. ಹೆಂಡತಿಯಿಂದ ಸ್ವಲ್ಪ ಏನಾದರೂ ಕುಮಕ್ ಸಿಗುತ್ತಾ ಅಂತ ಹೇಳೋದಕ್ಕೆ ಹೇಳ್ಬೋದು. ಅಷ್ಟೇ ಹೊರತು ಅವರುಗಳೆಲ್ಲರೂ ಸೆಕ್ಯೂರಿಟಿ ಮೈಂಡೆಡ್ ಪೀಪಲ್. ಇಲ್ಲೇ ಇದ್ದು ಇದು ಮಾಡಿರೋದು, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಮಾಡಿರೋದು. ಕೆಲವರು ಎಕ್ಸ್ ಆರ್ಮಿ ಇದ್ದಾರೆ, ಕೆಲವರು ಎಕ್ಸ್ ಬೆಲ್ ಇದ್ದಾರೆ, ಕೆಲವರು DRDOನವರು ಇದ್ದಾರೆ. ಆಮೇಲೆ ಅವರೆಲ್ಲರೂ ಈಗಿನ ಕಾಲದಲ್ಲಿ ಓದಬೇಕಾದ್ರೆ ಅಲ್ಲೂ ಕಲ್ತಿರ್ತಾರೆ. ಇಲ್ಲಿಗೆ ಬಂದಮೇಲೆ ಅದನ್ನು ನಾವು ಹೇಳ್ಕೊಟ್ಟಿರ್ತೀವಿ. ನಮ್ಮ ದೊಡ್ಡ ದೊಡ್ಡ ಸ್ನೇಹಿತರುಗಳು ಯಾರಿದ್ದಾರೋ ಅವರುಗಳೆಲ್ಲ ಹೇಳ್ಕೊಟ್ಟಿರ್ತಾರೆ, ಅವ್ರುಗಳಿಗೂ ಗೊತ್ತು. ಆದ್ದರಿಂದ ಆ ವಿಚಾರ ಯಾರಿಗೂ ಅಷ್ಟು ಜಾಸ್ತಿ ಗೊತ್ತಿರಲಿಲ್ಲ. ಇದನ್ನು ನಾವು ನಮ್ಮ ಎಕ್ಸಿಬಿಷನ್ಗಳೆಲ್ಲ ತೋರಿಸಿದ್ದೀವಿ. ತಾವು ನೋಡಿದಿರೋ ಇಲ್ಲ, ಕೆಲವು ನೋಡಿದ್ದಾರೆ. ಆದರೆ ಅವಾಗೇನೋ ತೋರಿಸಿದ್ದಪ್ಪ, ಹೌದು ಒಂದು ಸ್ಕೈ ಸ್ಟ್ರೈಕರ್ ಅಂತಿದೆ, ಒಂದು ಇದಿದೆ ಅಂದ್ಕೊಂಡು ಹೌದಾ ಅಂದ್ಕೊಂಡು ಹೊರಟೋಗಿದ್ದಾರೆ. ಆದರೆ ಇಷ್ಟೆಲ್ಲ ಯಾವಾಗ ಮಾಡಿದ ಮೇಲೆ ಗೊತ್ತಾಗತ್ತೆ. ಪ್ರೂಫ್ ಆಫ್ ದ ಪುಡಿಂಗ್ ಈಸ್ ಇನ್ ಈಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ಇದು ಮಾಡಿದ ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಥರ ಮಾಡ್ಬೋದು ಅಂತ. ಈಗೇನು ಇದನ್ನು ಮತ್ತೆ ನಾವು ಇಂಪ್ರೂವ್ ಮಾಡ್ಕೊಳ್ತೀವಿ, ಇದು ಬಿಟ್ಬಿಡೋದಲ್ಲ. ಇದರಲ್ಲಿ ಇವಾಗ EW ಸಿಸ್ಟಮ್ಸ್ ಅದನ್ನೆಲ್ಲ ಹೇಗೆ ಅದನ್ನು ಜಾಮಿಂಗ್ ಮಾಡ್ತಾರೆ, ಅದರಿಂದ ಹೇಗೆ ಅದನ್ನು ಕೌಂಟರ್ ಜಾಮಿಂಗ್ ಮಾಡ್ಬೋದು, ಅದರಿಂದ ಹೇಗೆ ತಪ್ಪಿಸ್ಕೋಬೋದು, ಅದನ್ನೆಲ್ಲ ನಾವು ಅಳವಡಿಸ್ತೀವಿ. ಅದಕ್ಕೆ ನಮ್ಮದೇ ಒಂದು ಫ್ಯಾಕ್ಟ್ರಿ ಇದೆ ಹೈದರಾಬಾದ್ನಲ್ಲಿ. ಅದು ಬರೀ ಎಲೆಕ್ಟ್ರಾನಿಕ್ ವಾರ್ಫೇರನ್ನೇ ಮಾಡುತ್ತೆ. ಅಲ್ಲೂ ನಮ್ಮಲ್ಲಿರೋಲ್ಲ ಯಂಗ್ಸ್ಟರ್ಸು, ನಾನೊಬ್ಬನೇ ಬುಡ್ಡ, ಗೊತ್ತಾಯ್ತೆ. ಸೊ ಇನ್ನೆಲ್ಲರೂ ಹೇಳಿದೆ ಅದಕ್ಕೆ 18 ವರ್ಷದ ಹುಮ್ಮಸ್ಸು ಅಂತ. ಸೊ ಆದ್ದರಿಂದ ಅವರುಗಳೆಲ್ಲ ಕೆಲಸ ಮಾಡಿಬಿಟ್ಟು ಅದಕ್ಕೆ ದಾರಿ ಕಂಡುಹಿಡಿತಾರೆ. ಅದನ್ನು ಮಾಡಿದ್ರೇನು, ಈ ಥರ ನಾವು ಜಾಮಿಂಗ್ ಮಾಡಬೇಕು ಅಂತಂದರೆ ಇವಾಗ ಕಮ್ಯುನಿಕೇಷನ್ ಇದೆ. ನಾನು ಹೇಳಿದೆ ಅಲ್ಲೋಗ್ಬಿಟ್ಟು ಕೇಳುತ್ತೆ ಅದು, ಇದೇ ಟಾರ್ಗೆಟ್ ನಾನು ತೊಗೊಳ್ಳ ಅಂತ. ಅವಾಗ ಇಲ್ಲಿಂದ ಎಸ್ ಅಂತೀವಿ ಅಂದರೆ 100 ಕಿಲೋಮೀಟರ್ ಕಮ್ಯುನಿಕೇಷನ್ ರೇಂಜ್ ಬೇಕು. ಆ ಕಮ್ಯುನಿಕೇಷನ್ ಸಿಸ್ಟಮ್ ಎಲ್ಲಿದೆ, ನಮ್ಮಲ್ಲಿದೆ. ಆದರೆ ಬೈ ಏರ್ ಹೋಗಬೇಕದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಹೇಳ್ತಾರೆ, ಅದ್ರ ಮೂಲಕ ಹೋಗ್ಬಿಟ್ಟು ಅಲ್ಲದಕ್ಕೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಅದನ್ನು ಆವಾಗ ಜಾಮ್ ಮಾಡೋ ಪರಿಸ್ಥಿತಿ ಇದೆ, ಆ ರಿಸ್ಕ್ ಇದೆ. ಆದರೆ ಇದರಲ್ಲಿ ಆಲ್ರೆಡಿ ಅದನ್ನು ಕೌಂಟ್ರಿ ಜಾಮಿಂಗ್ ಮೆಥಡಾಲಜಿ ಅಳವಡಿಸಿದೆ. ಅದನ್ನು ಪ್ರಾಬಬ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕಾಗಿ ಬರ್ಬೋದು. ಯಾಕೆ ಇದ್ರ ವಿಚಾರ ಅವ್ರು ತಿಳ್ಕೊಂಡಿರ್ತಾರೆ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅದು ಮಾಡ್ಬೋದು ಅವರು. ಅದಕ್ಕೆ ಆಲ್ರೆಡಿ ನಾವು ಒಂದು ಪ್ರಾಜೆಕ್ಟ್ ತೊಗೊಂಡ್ಬಿಟ್ಟಿದ್ದೀವಿ, ಗೊತ್ತಾಯ್ತು. ಆ ಥರ ಮಾಡಿ ಅದನ್ನು ಮುಂದಕ್ಕೆ ಹೋಗಬೇಕು. ಅದನ್ನು ಬೇರೆ ಬೇರೆ ಥರದ್ದು ಮಾಡಬೇಕು. ಇನ್ನೊಂದು, ಈಗ ನಮ್ಮ ಸ್ನೇಹಿತರು ಈ ಒಂದು ಲಾಂಚರ್ ಮಾಡ್ತಾಯಿದ್ದಾರೆ. ಇದು ಬೇರೆ ಎಕ್ವಿಪ್ಮೆಂಟ್ಗೆ, ಬೇರೆ ಮಿಸೈಲ್ ಸಿಸ್ಟಮ್ಗೆ ಇದು ನಾವೇ ಮಾಡ್ತಾ ಇರೋದು. ನಮ್ಮ ಆಲ್ಫಾದವರೇ ಡಿಸೈನ್ ಮಾಡಿದ್ದಾರೆ. ಒಬ್ಬರು ಮಿಸ್ಟರ್ ಕೊಸ್ಟ್ರೇಶ್ ಅಂತಿದ್ದಾರೆ, ಅವರು ಅವ್ರ ಸ್ನೇಹಿತರುಗಳು ಎಲ್ಲ ಮಾಡ್ತಾ ಇರೋದು. 6-7 ಜನ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ. ಇದನ್ನೆಲ್ಲ ಟ್ರಯಲ್ ಮಾಡ್ತಾರೆ, ಎಲ್ಲ ಮಾಡಿದೆ, ಕೆಲವು ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಮಾಡಬೇಕು. ನಾವು ಯೋಚನೆ ಮಾಡ್ತಿದ್ವಿ, ಇದನ್ನು ಯಾಕಪ್ಪ ನಾವು ಅಳವಡಿಸ್ಬಿಟ್ಟು ನೀವಲ್ಲಿ ತೋರಿಸಿದ್ದೀರಾ, ಅಲ್ಲಿ ಇದರ ಲಾಂಚರ್ ತೋರಿಸಿದ್ದೀರಾ, ಅದರ ಜಾಗದಲ್ಲಿ ಇನ್ನೂ ಸಿಂಪ್ಲರ್ ಒನ್ ಮಾಡ್ಬೋದೇ? ಅದನ್ನೆಲ್ಲ ಆಲ್ರೆಡಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ನಾವು. ಯಾಕೆ, ಒಂದು ಹುಮ್ಮಸ್ ಬಂತು ನಮಗೆ. ಈ ಥರ ಮಾಡಿದ್ದೀವಪ್ಪ, ಸಕ್ಸಸ್ ಆಯಿತು, ನಮ್ಮ ಸರ್ಕಾರದವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಮಗೂ ಒಂದು ಗೊತ್ತಾಗಿದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂತ. ಈ ಯಂಗ್ಸ್ಟರ್ಸ್ ಇದ್ದಾರಲ್ಲ ನಮ್ಮಲ್ಲಿ, ಅವರು ಕಾರ್ಮಿಕರೇ ಆಗಲಿ ಇಂಜಿನಿಯರ್ಸೇ ಆಗಲಿ, ಭಾಳ ತುಂಬ ಬುದ್ಧಿ ಇದೆ ಅವರಿಗೆ. ಅದಕ್ಕೇನು, ಆ ಬುದ್ಧಿನ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು, ಅವಕಾಶ ಕೊಡಬೇಕು. ಅದನ್ನು ನಾವು ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ, ಗೊತ್ತಾಯ್ತು. ಬೇಕಾಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಇನ್ನೂ ಮಾಡ್ತಾರೆ ಅವ್ರ ಕೆಲಸಕ್ಕೆ ಮಾಡೋಕ್ಕೆ ಯಾವಾಗಲೂ ಹಿಂದುಳಿಯೋಲ್ಲ. ಅದೇ ಈಗ ಬ್ಯಾಟಲ್ ಟೆಸ್ಟೆಡ್ ಆ್ಯಂಡ್ ಬ್ಯಾಟಲ್ ಹಾರ್ಡರ್ಡ್ ಎರಡೂ ಕೂಡ ಆಗಿರುವಂಥ ಇಕ್ವಿಪ್ಮೆಂಟ್ಸ್ ಇದೆ. ಈಗ ಇನ್ನೊಂದೇನು ಅಂದರೆ, ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಮೇಕ್ ಇನ್ ಇಂಡಿಯಾದಲ್ಲಿ 2-3 ಥರದ್ದು ವರ್ಷನ್ ಆಫ್ ಎಕ್ವಿಪ್ಮೆಂಟ್ ಮಾಡ್ತಾರೆ. ಒಂದು ಪ್ಯೂರ್ಲಿ R&D ಡಿಸೈನ್, ನಾವೇ ಮಾಡಿಬಿಟ್ಟು ತೊಗೊಂಡು ಒಂದು ಸಣ್ಣ ತೊಗೊಂಡು ಮೆಷಿನ್ ಮಾಡಿ ಅಥವಾ ಕಾಂಪೊನೆಂಟ್ ತೊಗೊಂಡು ಅದನ್ನು ಸೋಲ್ಡರ್ ಮಾಡಿ ಅದು ಮಾಡಿಬಿಟ್ಟು ತಯಾರು ಮಾಡೋದು. ಎರಡನೇದು ಏನು ಅಂದರೆ, DRDO ಅಂತ ದೊಡ್ಡ ಆರ್ಗನೈಸೇಷನ್ ಇದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್. ಅವ್ರಿಗೆ ಬೇಕಾದ ಫಂಡಿಂಗು ಗೌರ್ಮೆಂಟಿಂದ ಬರುತ್ತೆ. ಅವ್ರಿಗೆ ಬೇಕಾದ ದೊಡ್ಡ ಲ್ಯಾಬೊರೇಟ್ರಿಗಳಿದೆ. ಅವರುಗಳನ್ನು ಪ್ರಯತ್ನ ಪಡ್ತಾರೆ ಎಕ್ವಿಪ್ಮೆಂಟ್ ಡಿಸೈನ್ ಮಾಡೋಕ್ಕೆ, ಡೆವಲಪ್ ಮಾಡೋಕ್ಕೆ. ಕೆಲವೆಲ್ಲ ಇದರಲ್ಲೂ ವಾರ್ನಲ್ಲೂ ಉಪಯೋಗಿಸಿದ್ರು, ನಿಮಗೆ ಗೊತ್ತಿರೋ ಹಾಗೇ ಸಕ್ಸಸ್ಫುಲ್ ಆಯಿತು. ಅದೇ ರೀತಿದ್ದು ಬೇಕಾಗಿ ಮಾಡ್ತಾಯಿದ್ದಾರೆ. ಅದು ಅಂದರೆ ಅದು ನಾವೇ ಮಾಡೋದಕ್ಕೆ ಏನಾಗುತ್ತೆ ಅಂದರೆ, ಒಂದು ಡಿಸೈನ್ ಮಾಡಿಬಿಟ್ಟು ಡೆವಲಪ್ ಮಾಡೋದಕ್ಕೆ 10 ವರ್ಷ 15 ವರ್ಷ ಈ ಥರ ತೊಗೊಳುತ್ತೆ. ಇವರು 10 ವರ್ಷದ ಕೆಳಗಿಂದ ಶುರು ಮಾಡಿ ಅದನ್ನು ಈ ಒಂದು ಲೆವೆಲಿಗೆ ತರಬೇಕಾದ್ರೆ, ಬೇರೆ ಕಂಟ್ರಿಗಳು ಅವ್ರು ಆಲ್ರೆಡಿ ಈ ಲೆವೆಲ್ನಲ್ಲಿದ್ದರು, ಇನ್ನೂ ಮೇಲೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಆದ್ದರಿಂದ ಅದನ್ನು ಗ್ಯಾಪನ್ನು ಫಿಲಪ್ ಮಾಡಬೇಕು. ಹೇಗೆ ಗ್ಯಾಪನ್ನು ಫಿಲಪ್ ಮಾಡೋದು? ಒಂದು, ಕೊಂಡ್ಕೊಳ್ಳೋದು. ರಫೇಲ್ ಅಂತ ಒಂದು ಫೈಟರ್ ಏರ್ಕ್ರಾಫ್ಟ್ ಹೆಸರು ಕೇಳಿದ್ದೀರ ನೀವು, ಕೊಂಡ್ಕೊಂಡ್ಬಿಟ್ಟು ಉಪಯೋಗಿಸೋದು. ಎರಡನೇದು, ಇಲ್ಲೇ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಕೆಲವು ನಾವು ಮಾಡೋದು, ಕೆಲವು ಅವರಿಂದ ತೊಗೊಳ್ಳೋದು. ಆ ತೊಗೊಂಡಿರೋದನ್ನು ಹೇಗೆ ಇಂಡಿಜಿನೈಸ್ ಮಾಡ್ಬೋದು ಅಂತ ಯೋಚನೆ ಮಾಡೋದು. ಅದು
ಇನ್ನೊಂದು ರೀತಿಯಲ್ಲಿ ಮೂರನೇ ಥರ ರೀತಿಯಲ್ಲಿ ಮಾಡೋದು. ಈ ಮೂರನೇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಆ ಎಕ್ವಿಪ್ಮೆಂಟ್ ನಾವು ಇಲ್ಲಿ ಮಾಡಿದರೆ ಅದು ಆಲ್ರೆಡಿ ಸ್ಟೆಬಿಲೈಸ್ಡ್ ಪ್ರಾಡಕ್ಟ್, ಅದು ಎಲ್ಲ ಕಡೆಯಲ್ಲೂ ಪ್ರೂವ್ ಆಗಿಬಿಟ್ಟಿದೆ. ನಾವೇನೇನೇ ಮಾಡಿದ್ದನ್ನು 400-500 ಆಲ್ರೆಡಿ ನಾವು ಎಕ್ಸ್ಪೋರ್ಟ್ ಮಾಡಿಬಿಟ್ಟಿದ್ದೀವಿ ಬೇರೆ ಬೇರೆ ದೇಶಗಳಿಗೆ, ಗೊತ್ತಾಯ್ತೆ. ಅಲ್ಲಿ ಎಕ್ಸ್ಪೋರ್ಟ್ ಎಲ್ಲ ಮಾಡಿಬಿಟ್ಟು ಇದೆಲ್ಲ ಪ್ರೂವ್ ಆಗಿರ್ಬೇಕಾದ್ರೆ ಇಲ್ಲಿ ಉಪಯೋಗಿಸಿದ್ರೆ 100% ಸಕ್ಸಸ್ ಆಗುತ್ತೆ. ಆ ಒಂದು ಭಾವನೆ, ಆ ಒಂದು ಕಾನ್ಫಿಡೆನ್ಸು ಕಸ್ಟಮರ್ನಲ್ಲೂ ಇರುತ್ತೆ, ಕಸ್ಟಮರ್ನವ್ರು. ಯಾಕೆ, ಇದು ಆಲ್ರೆಡಿ ಪ್ರೂವ್ ಆಗಿದೆಯಪ್ಪ, ಇದು ಬಂದರೆ ನಾನು ಇದನ್ನು ಓಡಾಯಿಸಿದ್ರೆ ಸರ್ಟನ್ಲಿ ಕೆಲಸ ಮಾಡುತ್ತೆ ಅಂತ. ಅದರಿಂದ ಒಂದು ಅಡ್ವಾಂಟೇಜ್ ಇದೆ. ಆ ಅಡ್ವಾಂಟೇಜನ್ನು ಉಪಯೋಗಿಸ್ಕೊಂಡು ನಾವುಗಳು ಇನ್ನೊಂದು ಕಂಪ್ನಿ ಹೊರಗಡೆಯಿಂದ ಇಬ್ಬರು ಕೆಲಸ ಮಾಡ್ತಿದ್ದೀವಿ. ಅವ್ರಿಗೇನು ಅನುಕೂಲ, ಇಲ್ಲಿ ಒಳ್ಳೊಳ್ಳೆ ಹುಡುಗರು ಸಿಗ್ತಾರೆ ಅಂತ ಗೊತ್ತು, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಗೊತ್ತು, ಕಡಿಮೆ ಅವರು ಸಂಬಳ ತೊಗೊಂಡು ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಅದು ಗೊತ್ತು ಅವ್ರಿಗೆ. ಆದ್ದರಿಂದ ಅವ್ರೇನು ಮಾಡ್ತಾರೆ, ಇಲ್ಲಿಂದ ಉಪಯೋಗಿಸ್ಕೊಳಪ್ಪ ಅಂತ ಬರುತ್ತೆ. ಅದು ಉಪಯೋಗಿಸ್ಕೊಳ್ಳಿ, ನಮಗೂ ಅನುಕೂಲ. ಯಾಕೆಂದರೆ ನಮಗೆ ಜನಗಳಿಗೆ ಕೆಲಸ ಸಿಕ್ತು. ಇವಾಗ ನಾವು ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗಿರೋ ಮೊದಲು ಮಾಡಬೇಕಾದ್ದು ಈ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ನ ಎಷ್ಟು ಜಾಸ್ತಿ ಅದರ ಜಾತಿ ಜಮೀನಲ್ಲಿ ಇಡಬೇಕು, ಅದರಲ್ಲಿ ಕೆಲಸಗಳು ಸಿಗೋದು. ಕೆಲಸ ಸಿಗೋದಾದರೆ ನಮ್ಮ ಹುಡುಗರುಗಳು, ಯಂಗ್ಸ್ಟರ್ಸು ಎಲ್ಲಪ್ಪ ಹೋಗ್ತಾರೆ, ಅವರು ಏನೋ ಸೆಂಟ್ರಿ ಡ್ಯೂಟಿ ಮಾಡೋಕ್ಕೆ ಹೋಗ್ತಾರೆ, ಡ್ರೈವರ್ ಡ್ಯೂಟಿ ಮಾಡೋಕ್ಕೆ. ಅದೇನು ತಪ್ಪು ಅಂತಲ್ಲ, ಅದು ಇಂಪಾರ್ಟೆಂಟ್, ಅದು ಮುಖ್ಯ. ಬರೀ ಅದರಲ್ಲೇ ಇದು ಬಿಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಕೈ ಕೆಲಸ ಕಲಿತಾರೆ, ಕೈ ಬೆವರು ಸುರಿಸ್ತಾರೆ, ಸಂಪಾದಿಸ್ತಾರೆ, ಅದರಿಂದ ಚೆನ್ನಾಗಿ ಸಂತೋಷವಾಗಿರ್ತಾರೆ. ಅದನ್ನು ಮಾಡೋಕ್ಕೆ ನಾವು ಅವಕಾಶ ಕೊಡದೇ ಇದ್ದರೆ ತಪ್ಪು ಯಾರದ್ದು, ನಮ್ಮದು, ಬೇರೆಯವ್ರ ತಪ್ಪಲ್ಲ, ಅದು ಗೊತ್ತಾಯ್ತು. ಅದನ್ನು ನಾವು ಮಾಡೋಣ ಅಂತ ನಮ್ಮ ಕಂಪ್ನಿಯಲ್ಲೇ ಹೊರಟಿರೋದು. ಈ 20 ವರ್ಷದಲ್ಲಿ ನಾವು 3 ಜನ ಶುರು ಮಾಡಿದ್ದು, ಈಗ 1200 ಜನ ಇದ್ದಾರೆ. ಅದನ್ನು ಇನ್ನೂ ಡೆವಲಪ್ ಮಾಡೋಣ ಅಂತ. ಅದಕ್ಕೆ ಹೊಸ ಉಪಕರಣಗಳು ಬೇಕು. ಈ ಒಂದು ಟೆಕ್ನಾಲಜಿ ಬದಲಾವಣೆ ಏನಾಗಿದೆ ಈ ಒಂದು 5 ದಿವಸ 6 ದಿವಸದ ವಾರದಲ್ಲಿ, ಇದು ಅನ್ಇಮ್ಯಾಜಿನಬಲ್. ಅದು ಯಾರೂ ಯೋಚಿಸಿರಲಿಲ್ಲ. ಎಲ್ಲರೂ ಹೇಳಿದರು ಹೋಗ್ಬಿಟ್ಟಿದ್ದು ಮಾಡಿ, ಅಲ್ಲೋಗಿದ್ದು ಇಷ್ಟೊತ್ತಿಗಾಲೇ ಒಂದು 50 ಟ್ಯಾಂಕ್ಗಳು ನಮ್ಮಿಂದ ಹೋಗಿರೋದು. ಅವ್ರ ಕಡೆ ನಾವು 100 ಟ್ಯಾಂಕ್ ಹೊಡೆದಾಗ್ತಾಯಿದ್ವಿ. ನಮ್ಮ ಕಡೆಯಿಂದ 50 ಜನ ಸತ್ತಿರೋರು, ಅವ್ರ ಕಡೆಯಿಂದ 100 ಜನ ಸತ್ತಿರೋರು. ಆಮೇಲೆ ಕೆಲವು ಪಾಕಿಸ್ತಾನದ ಪಾರ್ಟಿಗಳನ್ನ ತೊಗೊಂಡಿರ್ತಾಯಿದ್ವಿ. ಆ ವರ್ಲ್ಡ್ನವ್ರು ಎಲ್ಲರೂ ಬಂದ್ಬಿಟ್ಟು ನೋ ಮೊದಲು ನೀವು ಎಲ್ಲಿದ್ದರೂ ಶುರು ಮಾಡೋ ಟೈಮ್ನಲ್ಲಿ ಹೇಗಿದ್ದರೂ ಅಲ್ಲಿಗೆ ಬಂದುಬಿಡಿಪ್ಪ, ಪ್ರೆಷರ್ ಹಾಕಿರೋರು. ಒಪ್ಕೊಳ್ಳೇಬೇಕಾಗತ್ತದು. ಈಗಿನ ವಾರ್ನಲ್ಲಿ 65 ವಾರಲ್ಲೂ ನೋಡಿದ್ವಿ, 71 ವಾರಲ್ಲೂ ನೋಡಿದ್ವಿ. 71 ವಾರಲ್ಲಿ ನಾವು ಎಷ್ಟು ಪ್ಲೇಸ್ಗಳನ್ನ ಬಿಟ್ಕೊಟ್ವಿ ಈ ಶಿಮ್ಲಾ ಅಗ್ರಿಮೆಂಟಲ್ಲಿ.